ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿ 5 ವರ್ಷ ಪೂರೈಕೆ ಹಿನ್ನೆಲೆ ಶಾಸಕರು ಸಚಿವರಿಗೆ ಡಿಕೆ ಶಿವಕುಮಾರ್ ಇವರು ಔತಣಕೂಟವನ್ನು ಏರ್ಪಡಿಸಿತ್ತು. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು 5 ವರ್ಷ ಪೂರೈಕೆ ಮಾಡಿದ್ರು. ಆ ಒಂದು ಹಿನ್ನೆಲೆ ಶಾಸಕರು ಸಚಿವರಿಗೆ ಡಿಕೆ ಶಿವಕುಮಾರ್ ಇವರು ಔತಣಕೂಟವನ್ನು ಏರ್ಪಡಿಸಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಈ ಒಂದು ಡಿನ್ನರ್ ಮೀಟಿಂಗ್ ನಡೆದಿದೆ. ಸಿಎಂ ಸಿದ್ದರಾಮಯ್ಯ, ಸಚಿವ ಬೈರತಿ ಸುರೇಶ್, ಹೆಬ್ಬಾಳ್ಕರ್, ಎಂಬಿ ಪಾಟೀಲ್, ಮಧು ಬಂಗಾರಪ್ಪ, ಸಂತೋಷ್ ಲಾಡ್, ಮಾಗಡಿ ಶಾಸಕ ಬಾಲಕೃಷ್ಣ, ಶಾಸಕರಾದ ನಾರಾ ಭರತ್ ರೆಡ್ಡಿ, ಕೃಷ್ಣಮೂರ್ತಿ, ಬಸವಂತಪ್ಪ, ನಯನ ಮೋಟಮ್ಮ, ಸವದಿ ಶಿವರಾಮ್ ಹೆಬ್ಬಾರ್ ಸೇರಿದಂತೆ ಹಲವರು ನಾಯಕರು ಇವತ್ತು ಈ ಒಂದು ಮೀಟಿಂಗಲ್ಲಿ ಭಾಗಿಯಾಗಿದ್ದರು. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು 5 ವರ್ಷಗಳನ್ನು ಪೂರೈಕೆ ಮಾಡಿದ್ದಾರೆ. ಹೀಗಾಗಿ ಶಾಸಕರು ಮತ್ತು ಸಚಿವರಿಗೆ ಇವತ್ತು ಡಿಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗನ್ನು ಏರ್ಪಡಿಸಿದ್ರು. ಆ ಒಂದು ಡಿನ್ನರ್ ಮೀಟಿಂಗಲ್ಲಿ ಹಲವರು ಕಾಂಗ್ರೆಸ್ನ ಶಾಸಕರು ಮತ್ತು ಸಚಿವರು ಕೂಡ ಭಾಗಿಯಾಗಿದ್ದರು. ಅದರ ಜೊತೆಗೆ ಬಿಜೆಪಿಯ ಶಾಸಕರು ಕೂಡ ಭಾಗಿಯಾಗಿದ್ದಾರೆ. ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕೂಡ ಭಾಗಿಯಾಗಿರುವುದು ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಇದರಲ್ಲಿ ಇದು ಕಾಂಗ್ರೆಸ್ನ ಸಚಿವರು ಮತ್ತು ಶಾಸಕರಿಗೆ ಡಿನ್ನರ್ ಮೀಟಿಂಗನ್ನು ಆಯೋಜನೆ ಮಾಡಲಾಗಿತ್ತು. ಅದರಲ್ಲಿ ಬಿಜೆಪಿಯ 2 ಶಾಸಕರು ಭಾಗಿಯಾಗಿದ್ದರು. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು 5 ವರ್ಷಗಳನ್ನು ಪೂರೈಕೆ ಮಾಡಿದ್ದಾರೆ. ಹೀಗಾಗಿ ಇವತ್ತು ಒಂದು ಡಿನ್ನರ್ ಮೀಟಿಂಗನ್ನು ಆಯೋಜನೆ ಮಾಡಿದ್ರು. ನೋಡಿ, ಇವತ್ತು ಸಿಎಂ ಸಿದ್ದರಾಮಯ್ಯ ಏನು ಕಾಂಗ್ರೆಸ್ನ ಸಚಿವರು ಹಾಗೂ ಶಾಸಕರು ಕೂಡ ಈ ಒಂದು ಮೀಟಿಂಗಲ್ಲಿ ಭಾಗಿಯಾಗಿದ್ದರು. ಎಲ್ಲರೂ ಸಚಿವರು ಇದ್ದರು. ಅದರ ಜೊತೆಗೆ ಬಿಜೆಪಿಯ 2 ಶಾಸಕರು ಕೂಡ ಭಾಗಿಯಾಗಿದ್ದರು. ಈ ವೇಳೆ ಹಲವು ವಿಚಾರಗಳ ಬಗ್ಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಡಿಕೆಶಿ ಡಿನ್ನರ್ ಮೀಟಿಂಗ್ಗೆ ಸಿದ್ದು ಆಪ್ತರು, ದಲಿತ ಸಚಿವರು ಗೈರಾಗಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಮುನಿಸು ಬೆಳೆದ ದಲಿತ ಸಚಿವರಾದ ಪರಮೇಶ್ವರ್, ಜಮೀರ್, ಕೆಎನ್ ರಾಜಣ್ಣ ಈ ಒಂದು ಮೀಟಿಂಗ್ಗೆ ಗೈರಾಗಿದ್ದಾರೆ. ಬೆಂಗಳೂರಲ್ಲಿದ್ದರೂ ಕೂಡ ಡಿಸಿಎಂ ಔತಣಕೂಟಕ್ಕೆ ಇವತ್ತು ಬಂದಿಲ್ಲ. ಅಧಿವೇಶನದಲ್ಲಿ ಹಾಜರಿದ್ದ ಸಚಿವರು ಡಿನ್ನರ್ ಪಾರ್ಟಿಯಿಂದ ದೂರವಾಗಿದ್ದಾರೆ. ಔತಣಕೂಟಕ್ಕೆ ಡಿಕೆಶಿ ಆಹ್ವಾನ ನೀಡಿದರೂ ಕೂಡ ಇವತ್ತು ಈ ದಲಿತ ಸಚಿವರು ಇವತ್ತು ಈ ಒಂದು ಮೀಟಿಂಗ್ಗೆ ಭಾಗಿಯಾಗಿಲ್ಲ. ಎಲ್ಲೋ ಒಂದು ಕಡೆ ದಲಿತ ಸಚಿವರು ದಲಿತ ಕೂಗು ಸಿಎಂ ಆಗಬೇಕು ಅನ್ನೋದು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಆದರೆ ಈ ದಲಿತ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಜಮೀರ್ ಅಹಮದ್ ಯಾರೆಲ್ಲ ಇದ್ದಾರೆ ಅವರು ಕೂಡ ಈ ಒಂದು ಡಿನ್ನರ್ ಮೀಟಿಂಗ್ಗೆ ಭಾಗಿಯಾಗಿಲ್ಲ. ಇವತ್ತು ಸದನಕ್ಕೆ ಹಾಜರಿಯಾಗಿದ್ದರು, ಆದರೆ ಈ ಒಂದು ಮೀಟಿಂಗ್ಗೆ ಭಾಗಿಯಾಗಿಲ್ಲ. ಅದನ್ನು ಹೊರತುಪಡಿಸಿ ಎಲ್ಲರೂ ಕೂಡ ಸಚಿವರು ಮತ್ತು ಶಾಸಕರು ಕೂಡ ಈ ಒಂದು ಔತಣಕೂಟಕ್ಕೆ ಹಾಜರಾಗಿದ್ದರು. ದಲಿತ ಸಚಿವರು ಈ ಒಂದು ಔತಣಕೂಟಕ್ಕೆ ಹಾಜರಾಗಿಲ್ಲ. ಮುನಿಸು ಎಲ್ಲೋ ಒಂದು ಕಡೆ ಆದರೂ ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ಇವರಿಗೆ ಆಹ್ವಾನವನ್ನು ಕೊಟ್ಟಿದ್ದರು. ಈ ರೀತಿಯಾಗಿ ಔತಣಕೂಟ ಇದೆ, ಬರಬೇಕು ಅಂತ. ಇವರೆಲ್ಲ ಸದನಕ್ಕೂ ಕೂಡ ಇವತ್ತು ಸದನದಲ್ಲಿ ಕೂಡ ಹಾಜರಾಗಿದ್ದರು. ಆದರೆ ಈ ಒಂದು ಔತಣಕೂಟಕ್ಕೆ ಹಾಜರಾಗಿಲ್ಲ. ಎಲ್ಲೋ ಒಂದು ಕಡೆ ಡಿಕೆಶಿ ಜೊತೆ ಮುನಿಸು ಕೂಡ ಮುಂದುವರೆದಿದೆ. ರಾಜ್ಯದಲ್ಲಿ ದಲಿತರು ಸಿಎಂ ಆಗಬೇಕು ಅನ್ನೋ ಒಂದು ಕೂಗು ಎದ್ದಿತ್ತು. ಒಂದು ಕಡೆ ಡಿಕೆಶಿ ಅವರು ಸಿಎಂ ಆಗಬೇಕು ಅನ್ನೋದೊಂದಿತ್ತು.